ಈ ದಿನ ಬಹಳ ಇತಿಹಾಸಕ್ಕೆ ಪುಟಕ್ಕೆ ಸೇರುವಂತ ಒಂದು ದಿನ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ. ನಾನು ಹಿಂದೆ ಒಂದು 25 ವರ್ಷದಿಂದ ಒಂದು ಮಾತು ಹೇಳಿದ್ದೆ ವಿಧಾನಸೌಧದಲ್ಲಿ ಒಂದು ಸಂದರ್ಭದಲ್ಲಿ, ನೀವು 3 ಕೆಗಳನ್ನು ನೆನಪಿಟ್ಕೊಳ್ಬೇಕು ಅಂತ. ಒಂದು ಕೆಂಪೇಗೌಡರು, ಬೆಂಗಳೂರನ್ನ ಕಟ್ಟಂತ ಕೆಂಪೇಗೌಡರು. ಎರಡನೇದು ವಿಧಾನಸೌಧ ಕಟ್ಟಂತ ಕೆಂಗಲ್ ಹನುಮಂತಯ್ಯನವರು. ಮೂರನೇದು ಬೆಂಗಳೂರನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋದಂತ ಎಸ್.ಎಂ. ಕೃಷ್ಣರವರು. ಇವರು 3 ಕೆಗಳನ್ನ ತಾವು ಯಾವಾಗಲೂ ನೆನೆಸ್ಕೊಳ್ಬೇಕು ಅಂತ ಹೇಳಿ ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ. ಇವತ್ತು ನಾವೆಲ್ಲ ಈ ಶುಭ ದಿನ ಕೆಂಪೇಗೌಡ ದಿನಾಚರಣೆಯನ್ನ ಏನು ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು, ನಮ್ಮ ನಂಜಾದತ್ತ ಸ್ವಾಮೀಜಿಯವರು ಇಬ್ರು ಸೇರಿ ಅಂದಿನಿಂದ ನಾವು ರೇವಣ್ಣವ್ರು ಇಲ್ಲೇ ಇದ್ದಾರೆ, ನಾನು ರೇವಣ್ಣವರೆಲ್ಲ ಸೇರಿ ಸಿದ್ದರಾಮಯ್ಯನವ್ರ ಹತ್ರ ಮಾತಾಡಿ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನ ಮಾಡ್ತು. ನಾನು ರೇವಣ್ಣವ್ರಿಗೆ ಈ ಸಂದರ್ಭದಲ್ಲಿ, ಅವರು ಮಾಗಡಿ ಕ್ಷೇತ್ರದ ಶಾಸಕರಾಗಿ ಮಂತ್ರಿ ಆಗಿದ್ರು, ನನಗೆ ಯಾವತ್ತಿನ ಕಾಲದಲ್ಲಿ ಒಂದು ದೊಡ್ಡ ಶಕ್ತಿಯನ್ನ ತುಂಬಿ ಈ ಕೆಲಸ ಆಗ್ಲೇಬೇಕು ಅಂತ ಹೇಳಿ ಈ ಜಯಂತಿ ಆಚರಣೆ ಮಾಡಲಿಕ್ಕೆ ಸ್ಫೂರ್ತಿಯನ್ನ ಕೊಟ್ಟರು. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಾವೆಲ್ಲ ಈ ಪವಿತ್ರವಾದ ರಸ್ತೆಗೆ, ಇದು ಬರೀ 11 ಕಿಲೋಮೀಟರ್ಗೆ ಈ ರಸ್ತೆ ನಿಲ್ಲುವುದಿಲ್ಲ. 123 ಕಿಲೋಮೀಟರ್ ರಸ್ತೆ ಆಗಿ ಇದು ಪರಿವರ್ತನೆ ಆಗ್ತದೆ. ಹಿಂದೆ ಸರ್ಕಾರ ತೀರ್ಮಾನವನ್ನು ಮಾಡಿ ಈ ಪೆರಿಫರಲ್ ರಿಂಗ್ ರೋಡ್ ಅಂತೇಳಿ ಇದನ್ನ ಕಾರ್ಯರೂಪಕ್ಕೆ ತರಲಿಲ್ಲ. ಆದರೆ ನಾನು ಈ ಒಂದು ಇಲಾಖೆಯ ಜವಾಬ್ದಾರಿ ತೆಗೆದುಕೊಂಡ ಮೇಲೆ, ಬೆಂಗಳೂರು ನಗರದ ಜವಾಬ್ದಾರಿ ಆದ್ಮೇಲೆ, ನಾನು ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅಂತೇಳಿ ತುಂಗಭದ್ರಾ ಡ್ಯಾಮ್ ರಿಪೇರಿ ಸಂದರ್ಭದಲ್ಲಿ, ಗೇಟ್ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೆ. ಹಂಗೆ ಟೀಕೆ ಮಾಡೋರು ಮಾಡ್ತಾ ಇರ್ತಾರೆ, ಅದಕ್ಕೆ ನಾವು ಚಿಂತೆ ಮಾಡೋದು ಬೇಡ. ಇವತ್ತು ಯಾಕೆ ನಾಡು ಕೆಂಪೇಗೌಡರನ್ನ ನಾವು ನೆನೆಸ್ಕೊಳ್ತೇವೆ, ಹನುಮಂತಯ್ಯನವ್ರನ್ನ ಯಾಕೆ ನೆನೆಸ್ಕೊಳ್ತೇವೆ, ಯಾಕೆ ಎಸ್.ಎಂ. ಕೃಷ್ಣರವ್ರನ್ನ ನೆನೆಸ್ಕೊಂಡು ಅವ್ರ ಹೆಸರಿನಲ್ಲಿ ಈ ರಸ್ತೆಯನ್ನ ಇಷ್ಟು ಅಗಲ 10 ಪಥದ ರಸ್ತೆಯನ್ನ ಯಾಕೆ ಇಟ್ಟಿದ್ದೇವೆ ಅಂತಂದ್ರೆ, ಅವರು ಇಲ್ಲಿ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಅವ್ರನ್ನ ನಾವು ನೆನೆಸ್ಕೊಂಡು ಅವರ ಹೆಸರಿನಲ್ಲಿ ಈ ರಸ್ತೆಯನ್ನ ಇಟ್ಟು, ಅವರ ಧರ್ಮ ಪತ್ನಿ ಮತ್ತು ಅವ್ರ ಕುಟುಂಬದವರೆಲ್ಲ ಬಂದು ಭಾಗಿಯಾಗಿ ಇವತ್ತು ಅವ್ರ ಕೈಲಿ ಈ 10 ಪಥದ ರಸ್ತೆಯನ್ನ ಈಗಾಗಲೇ ಎಸ್.ಎಂ. ಕೃಷ್ಣ ಅವರ ಹೆಸರಿನಲ್ಲಿ ಇವ್ ನಾಮಕರಣವನ್ನು ಮಾಡಿ, ನಮ್ಮ ಶಾಸಕ ಮಿತ್ರರಂತ ಸೋಮಶೇಖರ್ ಅವರು, ಹ್ಯಾರಿಸ್ ಅವರು ಏನೋ ಒಂದು ತೀರ್ಮಾನವನ್ನು ಮಾಡಿದ್ರು. ಆ ತೀರ್ಮಾನಕ್ಕೆ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟು ಇವತ್ತು ಬಹಳ ಸಂತೋಷದಿಂದ ಎಸ್.ಎಂ. ಕೃಷ್ಣ ಅವರ ಹೆಸರಿನಲ್ಲಿ ಈ ರಸ್ತೆಯನ್ನ ಉದ್ಘಾಟನೆಯನ್ನ ಕೂಡ ನಾವು ಮಾಡಿದ್ದೇವೆ. ಇದು ಬಹಳ ಇತಿಹಾಸಕ್ಕೆ ಹೋಗುವಂತ ಒಂದು ವಿಚಾರ. ಇನ್ನ ಏನು 123 ಕಿಲೋಮೀಟರ್ ಇದೆ, ಅದು ಕೂಡ ಈಗಾಗಲೇ ಚಾಲನೆ ಆಗ್ತಾ ಇದೆ. ಅದು ಕೂಡ ಒಂದು ಹಂತದ ಟೆಂಡರ್ ಕೂಡ ನಾನು ಈಗಾಗಲೇ ಕರೆದಿದ್ದೇನೆ. ಮುಂದಕ್ಕೂ ಕೂಡ ಎಲೆಕ್ಟ್ರಾನಿಕ್ ಸಿಟಿಯಿಂದ ಮೈಸೂರು ರಸ್ತೆಗೆ ಸೇರ್ಲಿಕ್ಕೆ ಅದು ಕೂಡ ಸದ್ಯದಲ್ಲೇ ಈಗಾಗಲೇ ನೋಟಿಫಿಕೇಶನ್ ಹಿಂದೆ ಕೂಡ ಆಗಿದೆ. ಅದನ್ನ ಫೈನಲ್ ನೋಟಿಫಿಕೇಶನ್ ಕೂಡ ಆದೇಶ ಮಾಡುವಂತ ಕೆಲಸವನ್ನ ನಾನು ಮಾಡ್ತೇನೆ. ಏಕೆಂದ್ರೆ ಇದಿಲ್ಲ ಅಂದ್ರೆ ಬೆಂಗಳೂರು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನಾನು ದಿಟ್ಟವಾದಂತ ತೀರ್ಮಾನವನ್ನು ಮಾಡ್ತೇನೆ. ನನ್ನ ಯಾರು ಜಮೀನ್ ಮಾಲೀಕರಿದ್ರು ಅವರೆಲ್ಲರಿಗೂ ಕೂಡ ಸಹಕಾರವನ್ನ ಕೇಳಿ, BDA ಹಳೆ ರೇಟೇ ಕೊಡಬೇಕಾಗಿತ್ತು. ಆದ್ರೂ ಕೂಡ ನಾನು ಅವರೆಲ್ಲರೂ ಕೂಡ 35% ಕಮರ್ಷಿಯಲ್, 40% ಇಲ್ಲ ಅಂದ್ರೆ 40% ರೆಸಿಡೆನ್ಷಿಯಲ್, ಇಲ್ಲ ಅಂದ್ರೆ ಎರಡನೇ ಈಗೇನು 2013 ಆಕ್ಟ್ ಏನು ಇವತ್ತು ಬಂದಿದೆ ಅದನ್ನ ಅಳವಡಿಸ್ಕೊಳ್ಳುವಂತ ಒಂದು ವ್ಯವಸ್ಥೆ, ಇಲ್ಲ ಅಂತಂದ್ರೆ TDR ಕೊಡುವಂತ ವ್ಯವಸ್ಥೆ, ಹಿಂಗೆ 5 ವಿಚಾರದಲ್ಲಿ ಯಾವ್ದು ಬೇಕಾದ್ರೂ ಅವರು ಆಯ್ಕೆ ಮಾಡ್ಕೊಳ್ಳುವಂತ ಒಂದು ಐತಿಹಾಸಿಕವಾದಂತ ತೀರ್ಮಾನವನ್ನು ತೆಗೆದುಕೊಂಡು ಬೆಂಗಳೂರು ನಗರವನ್ನ ಉಳಿಸ್ಲಿಕ್ಕೆ ಈ ತೀರ್ಮಾನವನ್ನ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ. ಬಂಧುಗಳೇ, ಇವತ್ತು ಬಹಳ ದೃಷ್ಟಿಯಿಂದ ನಮ್ಮ ನಾಡಿನ ಜನತೆಗೆ
ಇವತ್ತು ನಾವು ನಾಡಪ್ರಭು ಕೆಂಪೇಗೌಡರ ಸ್ಮರಿಸ್ಕೊಳ್ತಾ ಇದ್ದೇವೆ. ದೂರದೃಷ್ಟಿಯ ಮಹಾನ್ ಚೇತನ, ಕೆರೆಗಳನ್ನ ಕಟ್ಟಿದಂತ ಒಬ್ಬ ದೊಡ್ಡ ಭಗೀರಥ, ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದಂತ ಒಬ್ಬ ದೈವ ಭಕ್ತ, ಪೇಟೆಗಳನ್ನ ನಿರ್ಮಾಣವನ್ನು ಮಾಡಿ ಎಲ್ಲ ಜಾತಿ ವರ್ಗಕ್ಕೂ ಕೂಡ ಸಮಾನತೆಯನ್ನು ನೀಡಿ ಆರ್ಥಿಕವಾದಂತ ಶಕ್ತಿಯನ್ನು ಕೊಟ್ಟು ಇವತ್ತು ಕೆಚ್ಚೆದೆಯ ದೊಡ್ಡ ಹೋರಾಟಗಾರ ಮಾನ್ಯ ಶ್ರೀ ನಮ್ಮ ನಾಡಪ್ರಭು ಕೆಂಪೇಗೌಡರ ಇವತ್ತು ಸ್ಮರಿಸ್ಕೊಂಡು ಇವತ್ತು ಅವರು ಇವತ್ತು ಬೆಂಗಳೂರನ್ನ ಕಟ್ಟಿಲ್ಲ ಅಂದ್ರೆ ಏನಾಯ್ತಿತ್ತು, ನಾವು ನಮ್ಮ ಕೇಂದ್ರ ಸ್ಥಳ ಎಲ್ಲಿಗೆ ಹೋಗ್ತಿತ್ತು ಅನ್ನೋದನ್ನ ತಾವು ಈ ಸಂದರ್ಭದಲ್ಲಿ ಆಲೋಚನೆಯನ್ನ ತಾವು ಮಾಡಬೇಕಾಗ್ತದೆ. ಇದು ಬರೀ ಪ್ರೇಮದ ವಿಚಾರ ಅಲ್ಲ ಕೆಂಪೇಗೌಡರ ಬಗ್ಗೆ, ಇದು ಒಂದು ನೀತಿಯ ಪ್ರೇಮ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇದು ಇವರು ಸರ್ವ ಜನಾಂಗದ ಒಬ್ಬ ನಾಯಕ. ಆದ್ರಿಂದ ಇವತ್ತು ಇವರು ಹುಟ್ಟು ಒಕ್ಕಲಿಗರಾದ್ರೂ ಕೂಡ ವಿಶ್ವ ಮಾನವ ತತ್ವವನ್ನ ಗಮನದಲ್ಲಿ ಇಟ್ಕೊಂಡು ಪ್ರತಿ ಹಂತದಲ್ಲೂ ಕೂಡ ಅವರು ಆ ಕೆಲಸವನ್ನ ಮಾಡಿಕೊಂಡು ಬಂದಿರೋದು ನಾವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡಿದ್ದೇವೆ. ಇವತ್ತು ಕೆಂಪೇಗೌಡರು ಕಟ್ಟಿ ಉಳಿಸಿ ಬೆಳೆಸಿದಷ್ಟೇ ಅಲ್ಲ, ಅವರು ಹಾಕಿದಂತ ಅಡಿಪಾಯವನ್ನ ಪ್ರತಿ ಹಂತದಲ್ಲೂ ಕೂಡ ನಾವು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ನಾವು ಹೋಗ್ಕೊಂಡು ಬರ್ತಾ ಇದ್ದೇವೆ. ಅವರ ಸಾಧನೆ ಅಲ್ಪದಲ್ಲ, ಅವರ ದೂರದೃಷ್ಟಿಯ ಯೋಚನೆಗಳನ್ನ ಅವ್ರು ಮಾಡಿದಂತ ಒಂದು ಧೈರ್ಯ, ಜಯಶಾಲಿ, ಅವರ ಸೊಸೆ, ಅವರ ಕುಟುಂಬದವರು ಅವತ್ತು ಮಾಡಿದಂತ ತ್ಯಾಗ, ಇವೆಲ್ಲ ಕೂಡ ಇವತ್ತು ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ. ನಾವು ಹುಟ್ಟಿದ ಮೇಲೆ ಭೂಮಿ ಮೇಲೆ ಇರ್ತೇವೆ, ಸತ್ತಾಗ ಭೂಮಿ ಒಳಗಡೆ ಹೋಗ್ತೇವೆ. ಹಾಗೆ ಅವರ ಸಾಧನೆ ಮಾತ್ರ ಇವತ್ತು ಉಳಿತದೆ. ಆದ್ರಿಂದ ಇವತ್ತು ಅದೇ ರೀತಿ ಕೆಂಪೇಗೌಡರ ಸಾಧನೆಗಳು ಶಾಶ್ವತವಾಗಿ ಉಳಿಲಿ ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಸರ್ಕಾರದಲ್ಲಿ ರೂಪಿಸ್ತಾ ಇದ್ದೇವೆ. ಇವತ್ತು ತಾವು ಗಮನಿಸಿದಿರಿ, ನಮ್ಮ ಹ್ಯಾರಿಸ್ ಅವರ ಮುಖಂಡತ್ವದಲ್ಲಿ ಏನು BDA ಇವತ್ತು ನಡೀತಾ ಇದೆ. ನನ್ನ ಹತ್ರ ಚರ್ಚೆ ಮಾಡಿ ನಾವು ಇವತ್ತು ಹೊಸ ಹಸಿರು ಬೆಂಗಳೂರನ್ನ ಮಾಡಬೇಕು, ಗ್ರೀನ್ ಸಿಟಿ ಆಗಿ ಇದನ್ನ ಪರಿವರ್ತನೆ ಆಗಬೇಕು, ಕೆಂಪೇಗೌಡರ ದೂರದೃಷ್ಟಿ ಉಳ್ಕೊಳ್ಬೇಕು ಅಂತೇಳಿ ಇವತ್ತೇನು 15 ಲಕ್ಷ ಸಸಿಗಳನ್ನ ಒಂದೇ ದಿನ ನೆಡ್ತಾ ಇದ್ದೇವೆ. ಇದು ದಾಖಲೆಯ ಒಂದು ತೀರ್ಮಾನ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಅಂದಿನ ಕಾಲದಲ್ಲಿ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು ಕೂಡ 5 ಕೋಟಿ ಸಸಿಗಳನ್ನ ನೆಡಬೇಕು ಅಂತೇಳಿ SM ಕೃಷ್ಣ ಅವರ ಕಾಲದಲ್ಲಿ ಸಂಕಲ್ಪವನ್ನ ಮಾಡಿದ್ದನ್ನ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ರಸ್ತೆಯಲ್ಲಿ ಒಂದು ವಿಶೇಷವಾದನ್ನ ತಾವೆಲ್ಲ ಗಮನಿಸಿದ್ದೀರಿ. ಇದು ಮುಂದಿನ ದಿನದಲ್ಲಿ ಇವತ್ತು BDAನಲ್ಲಿ ಹ್ಯಾರಿಸ್ ರವರು ಮತ್ತು ಸೋಮಶೇಖರ್ ಅವರು ಏನು ಒಂದು ತೀರ್ಮಾನವನ್ನು ಮಾಡಿದ್ದಾರೆ, ವಾಲ್ ಆಫ್ ಗ್ರಾಟಿಟ್ಯೂಡ್ ಅಂತ, ಅಂದ್ರೆ ಉಪಕಾರ ಸ್ಮರಣೆಯನ್ನ ಇಟ್ಕೊಳ್ಬೇಕು ಅಂತೇಳಿ. ಯಾರು ಈ ಲೇಔಟ್ನಲ್ಲಿ ಈ ರಸ್ತೆಗಾಗಿ ಭೂಮಿಯನ್ನ ಕೊಟ್ಟು ಯಾವ ತಂಟೆ ತಗರಾಲಿಲ್ಲದೆ ಆ ಭೂಮಿಯನ್ನು ಕೊಟ್ಟಿದ್ದಾರೆ, ಅವರ ಹೆಸರನ್ನ ಈ ರಸ್ತೆಯಲ್ಲಿ ಶಾಶ್ವತವಾಗಿ ದಾಖಲೆ ಮಾಡುವಂತ ಕೆಲಸವನ್ನ ಕರ್ನಾಟಕ ಸರ್ಕಾರ ಮುಂದಿನ ದಿನದಲ್ಲಿ ಎಲ್ಲ ಕಡೆ ಮಾಡ್ತದೆ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇದು ಸರ್ಕಾರದ ಒಂದು ಆದೇಶ ಕೂಡ ನಾನು ಈ ವಿಚಾರದಲ್ಲಿ ಹೊರಡಿಸೋರಿದ್ದೇನೆ. ಯಾರೇ ಆಗ್ಲಿ, ಕೆರೆಗಳಿಗೆ ಕೊಡ್ಲಿ, ಶಾಲೆಗಳಿಗೆ ಕೊಡ್ಲಿ, ಕೈಗಾರಿಕಾ ಪ್ರದೇಶಕ್ಕೆ ಕೊಡ್ಲಿ, ಯಾರೇ ಆಗ್ಲಿ, ಯಾವ ತಂಟೆ ತಗರಾಲಲ್ಲಿ ತ್ಯಾಗವನ್ನ ಮಾಡ್ತಾರೆ ಅಲ್ಲಿ ಒಂದು ವಾಲ್ ಆಫ್ ಗ್ರಾಟಿಟ್ಯೂಡ್, ಉಪಕಾರ ಸ್ಮರಣೆಯ ಒಂದು ಗೋಡೆಯನ್ನ ನಿರ್ಮಾಣ ಮಾಡಿ ಅವರ ಹೆಸರುಗಳು ಮುಂದಕ್ಕೆ ಅವರ ಮಕ್ಕಳು, ಅವರ ಮೊಮ್ಮಕ್ಕಳು, ಅವರ ವಂಶಸ್ಥರು ಎಲ್ಲರೂ ಕೂಡ ನನ್ನ ಕುಟುಂಬ ಇಂಥ ತ್ಯಾಗ ಮಾಡಿದೆ ಅನ್ನೋ ಒಂದು ಹೆಸರನ್ನ, ಸಾಕ್ಷಿ ಗುಡ್ಡೆಯ ಕಲ್ಲನ್ನ ಬಿಟ್ಟೋಗ್ಲಿಕ್ಕೆ ಒಂದು ಈ ಕರ್ನಾಟಕ ಸರ್ಕಾರ, DK ಶಿವಕುಮಾರ್ ನೇತೃತ್ವದ ಈ ಸರ್ಕಾರ ತೀರ್ಮಾನವನ್ನ ಮಾಡಿದೆ, ಇದನ್ನ ಮಾಡ್ತಾ ಇದೀವಿ ಅಂತ ಹೇಳಲಿಕ್ಕೆ ನನಗೆ ಇವತ್ತು ಬಹಳ ಸಂತೋಷ ಆಗ್ತದೆ. ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ, ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನ ಈಗಾಗಲೇ ರೂಪಿಸಿದ್ದೇವೆ. ಈಗಾಗಲೇ ಕಳೆದ ವರ್ಷ ನಾನು ಅನೌನ್ಸ್ಮೆಂಟ್ ಮಾಡಿದ್ದೇನೆ, ಈಗಾಗಲೇ ನಮ್ಮ ಜಾರ್ಜ್ ಅವರ ಅನೇಕ ಸಂಸ್ಥೆಗಳು ಇವತ್ತು 54 ಎಕರೆ ಅಲ್ಲಿ ಒಂದು ಸಂಸ್ಥೆ ತೆಗೆದುಕೊಂಡಿತ್ತು. ನಾನು ಕ್ಯಾಬಿನೆಟ್ ಅಲ್ಲಿ ಹೇಳಿದೆ ಜಾರ್ಜ್ ಅವ್ರಿಗೆ, ನನಗೆ 5 ಎಕರೆ ನೀವು ಬಿಟ್ಕೊಡ್ಬೇಕು ಅಂತ. ಬಹಳ ಸಂತೋಷದಿಂದ ಆರ್ಚ್ ಬಿಷಪ್ ಅವ್ರ ಹತ್ರ ಮಾತಾಡಿ ಅವತ್ತು ಕ್ಯಾಬಿನೆಟ್ ಅಲ್ಲಿ ಒಪ್ಕೊಂಡ್ರು. ಆ 5 ಎಕರೆಯಲ್ಲಿ ಕೆಂಪೇಗೌಡ ಭವನ ಪ್ರಾರಂಭ ಆಗ್ತಾ ಇದೆ. ಬಹುಶಃ ಉತ್ತಮವಾದಂತಹ ಒಂದು ಕೋಟೆಯ ರೂಪದಲ್ಲಿ ಹೊಸ ವಿನ್ಯಾಸದಲ್ಲಿ ಅದು ಪ್ರಾರಂಭ ಮಾಡಿ ಈಗಾಗಲೇ ಭೂಮಿ ಪೂಜೆಯನ್ನು ಮಾಡಿದ್ದೇವೆ.
ಅಲ್ಲಿ ಹೊಸ ಟೌನ್ ಪ್ಲಾನಿಂಗ್ ಕಾಲೇಜನ್ನ ಕೆಂಪೇಗೌಡರ ಹೆಸರಿನಲ್ಲಿ ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ನಮ್ಮ ವಿಶ್ವೇಶ್ವರಯ್ಯ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಈಗಾಗಲೇ ಅನೇಕ ತೀರ್ಮಾನಗಳು ಆಗ್ತಾ ಇದೆ. ಅಲ್ಲೂ ಕೂಡ ಕಟ್ಟಡದಲ್ಲಿ ಬಿಲ್ಡಿಂಗ್ ಜೊತೆಯಲ್ಲಿ ಇವತ್ತೇನು ಬಾಬು ಜಗಜೀವನ್ ರಾಮ್ ಅವರ ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ ಪಕ್ಕದಲ್ಲಿ ಕಟ್ಟಡವನ್ನು ಕಟ್ಟಿ ಸುಮಾರು 100 ಕೋಟಿ ವೆಚ್ಚವನ್ನ ಖರ್ಚು ಮಾಡಿ ಅಲ್ಲಿ ಒಂದು ಕೆಂಪೇಗೌಡ ಟೌನ್ ಪ್ಲಾನಿಂಗ್ ಅನ್ನ ಕಾಲೇಜನ್ನ ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಇದಲ್ಲದೆ ಬೆಂಗಳೂರು ಯೂನಿವರ್ಸಿಟಿ ಒಳಗಡೆ ಅಲ್ಲಿ ಒಂದು ವಿಶೇಷವಾದಂತಹ ಅಧ್ಯಯನ ಕೇಂದ್ರವನ್ನ ಹಿಂದೆ ಕೂಡ ನಾವು ತೀರ್ಮಾನವನ್ನ ಮಾಡಿದ್ದು, ಅದು ಕೂಡ ಈಗಾಗಲೇ ಒಂದು ರೂಪಕ್ಕೆ ಬಂದಿದೆ. ಮಾನ್ಯಶ್ರೀ ನಮ್ಮ ಇವರಿದ್ದಾರೆ, ಯಾರು ನಮ್ಮ KH ಮುನಿಯಪ್ಪನವರು, ಅವರು ಕೂಡ ಅವ್ರ ಕ್ಷೇತ್ರದಲ್ಲಿ ಔತಿಲಿ ಈಗಾಗಲೇ ಸುಮಾರು 9.5 ಎಕರೆ ಜಮೀನನ್ನ ಇವತ್ತು ಆಯ್ಕೆ ಮಾಡಿ ಈ ಕೆಂಪೇಗೌಡರ ಅಧ್ಯಯನ ಕೇಂದ್ರ ಅಲ್ಲೂ ಕೂಡ ನಡಿಬೇಕು. ಅವರ ಹುಟ್ಟಿದ ಸ್ಥಳದಲ್ಲಿ ಅಲ್ಲೂ ಒಂದು ಕಾಲದಲ್ಲಿ ಏನು ಆವತಿ ಅಂತ ಅಂದ್ರೆ ತಂದೆ ಆದಂತ ಒಂದು ಇತಿಹಾಸ ಇದೆ. ಅಲ್ಲೂ ಕೂಡ 10 ಎಕರೆ ಜಾಗವನ್ನ ಕೊಟ್ಟಿದ್ದಾರೆ. ಮುಂದಿನ ವರ್ಷ ಅದಕ್ಕೆ 100 ಕೋಟಿ ರೂಪಾಯಿ ವೆಚ್ಚದ ಒಂದು ಹೊಸ ಯೋಜನೆಯನ್ನ ಅಲ್ಲೂ ಕೂಡ ತೀರ್ಮಾನವನ್ನು ಮಾಡಲಿಕ್ಕೆ ನಾನು ಕಾರ್ಯಕ್ರಮವನ್ನು ನಾನು ರೂಪಿಸ್ತೇನೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಈಗಾಗಲೇ ಮಾಗಡಿಯಲ್ಲಿ ಈಗಾಗಲೇ BDA ವತಿಯಿಂದ ಕೆಂಪೇಗೌಡರ ಕೋಟೆ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಈಗಾಗಲೇ ಕಾರ್ಯಕ್ರಮವನ್ನ ಕೆಂಪೇಗೌಡ ಪ್ಲಾನಿಂಗ್ ಅಥಾರಿಟಿಯಿಂದ ಈಗಾಗಲೇ ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಅದು ಕೂಡ ಈಗಾಗಲೇ ಮುಂದುವರಿತಾ ಇದೆ. ಇದಲ್ಲದೆ ಇವತ್ತು ಕೆಂಪಾಪುರದಲ್ಲಿ ಇವತ್ತು BDA ವತಿಯಿಂದ ಅಭಿವೃದ್ಧಿ ಪಡಿಸಲು ಈಗಾಗಲೇ ಬಾಲಕೃಷ್ಣರವರು ಮತ್ತು ರೇವಣ್ಣವರು ಅವರು ಕೂಡ ಇಬ್ರು ಕೈ ಜೋಡಿಸಿ ಜಮೀನನ್ನ ವಶಕ್ಕೆ ತೆಗೆದುಕೊಂಡು ರೈತರ ವಿಶ್ವಾಸಕ್ಕೆ ತೆಗೆದುಕೊಂಡು ಅಲ್ಲೂ ಕೂಡ ಅನೇಕ ಕಾರ್ಯಕ್ರಮವನ್ನು ರೂಪಿಸಿ ಅಲ್ಲೂ ಕೂಡ ಕಾರ್ಯಕ್ರಮವನ್ನು ಈಗಾಗಲೇ ನಾವು ನಡೆಸ್ತಾ ಇದ್ದೇವೆ. ಇದಲ್ಲದೆ ಹುಟ್ಟಿದುರ್ಗದಲ್ಲೂ ಕೂಡ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ರೂಪಿಸಿ ಅಲ್ಲೂ ಕೂಡ 10 ಕೋಟಿ ರೂಪಾಯಿ ವೆಚ್ಚದ ಒಂದು ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಲ್ಲದೆ ಇವತ್ತು ನಾವು 15 ಲಕ್ಷ ಏನು ಸಸಿಗಳನ್ನು ನಾವು ನೆಡ್ತಾ ಇದ್ದೀವಿ. ಅದೇ ಮಾದರಿಯಲ್ಲಿ ನಾನು ಬೆಂಗಳೂರಿನಲ್ಲಿರುವಂತಹ ಎಲ್ಲ ಶಾಲಾ ಕಾಲೇಜುಗಳಿಗೆ ನಾನು ಕರೆಯನ್ನ ಕೊಡ್ತಾ ಇದ್ದೇವೆ. ಒಂದೊಂದು ಏರಿಯಾಗಳನ್ನ ತಾವು ಅಳವಡಿಸ್ಕೊಳ್ಳಿ, ಅಡಾಪ್ಷನ್ ಮಾಡ್ಕೊಳ್ಳಿ. ನೀವು ಯಾರ್ಯಾರು ಉತ್ತಮವಾಗಿ ಪ್ರತಿಯೊಂದು ಮಕ್ಕಳು ಅವರ ಹೆಸರಿನಲ್ಲಿ ಯಾರು ಒಂದು ಗಿಡ ನೆಡೆಸುವಂತ ಕಾರ್ಯಕ್ರಮವನ್ನು ನೀವು ರೂಪಿಸ್ತೀರಿ, ಸರ್ಕಾರದ ವತಿಯಿಂದ ಬೆಂಗಳೂರು GBA ವತಿಯಿಂದ ಇವತ್ತು ಪ್ರತಿಯೊಂದು ಶಾಲೆಗೂ ಕೂಡ ಯಾರು ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ ನಿಮ್ಮಲ್ಲಿ ಕಾಂಪಿಟೇಷನ್ ನಿರ್ಮಾಣವನ್ನು ಮಾಡಿ ನಿಮಗೂ ಕೂಡ ಪ್ರೈಸ್ ಅನ್ನು ಕೊಡಲಿಕ್ಕೆ ಈ ಒಂದು ಹೊಸ ಕಾರ್ಯಕ್ರಮವನ್ನ ಹಸಿರು ಕರ್ನಾಟಕ ಹಸಿರು ಬೆಂಗಳೂರಾಗಿ ನಿರ್ಮಾಣವನ್ನು ಮಾಡಲಿಕ್ಕೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಸರ್ಕಾರ ರೂಪಿಸ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಏಕೆಂದ್ರೆ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ, ಸಾಧನೆ ಇಲ್ಲದೆ ಸತ್ರೆ ಸಾವಿಗೆ ಅವಮಾನ. ಆದ್ರಿಂದ ಆ ದೃಷ್ಟಿಯಿಂದಲೇ ಇವತ್ತು ನಾವು SM ಕೃಷ್ಣ ಅವರ ಆದರ್ಶವನ್ನ ನೆನೆಸ್ಕೊಂಡು ಅವರ ಹೆಸರಿನಲ್ಲಿ ಇವತ್ತು ಅವ್ರು ಇಲ್ಲದೆ ಇರ್ಬೋದು, ಆದ್ರೆ ಬೆಂಗಳೂರು ಕೊಟ್ಟಂತ ಈ ಯೋಜನೆ ಇವತ್ತು ಅರ್ಕಾವತಿ ಲೇಔಟ್ ಇರ್ಬೋದು, ಇವತ್ತು ಬೆಂಗಳೂರಿನಲ್ಲಿ IT ಕೇಂದ್ರ ಇರ್ಬೋದು, ಈ ಕೆಂಪೇಗೌಡ ಲೇಔಟ್ ಇರ್ಬೋದು, ಶಿವರಾಮ್ ಕಾರಂತ್ ಲೇಔಟ್ ಇರ್ಬೋದು, ಇವೆಲ್ಲ ಕೊಟ್ಟವರು SM ಕೃಷ್ಣರವರು. ಇದಲ್ಲೇ ವಿಕಾಸಸೌಧವನ್ನ ಕಟ್ಟಂದವರು SM ಕೃಷ್ಣರವರು. ಹಂಗೆ ಇವತ್ತು ಅವರ ಹೆಸರನ್ನ ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ, ಅವರ ಆದರ್ಶ ಬದುಕನ್ನ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಇವತ್ತು ವ್ಯಕ್ತಿ ನಾವೆಲ್ಲ ಬೇಕಾದಷ್ಟು ನಾವು ಹುಟ್ಟೇವೆ, ಆದ್ರೆ ಸಾಕ್ಷಿ ಗುಡ್ಡ ಬಿಟ್ಟು ಹೋಗ್ಬೇಕಲ್ಲ. ನಾವು ಇವತ್ತು ಇತಿಹಾಸವನ್ನ ಮರ್ತವನು ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಹಂಗೆ ಇವತ್ತು ಇತಿಹಾಸವನ್ನ ಬಿಟ್ಟು ಹೋಗ್ಬೇಕು. ಆ ದೃಷ್ಟಿಯಿಂದ ನಾನು ಮೊನ್ನೆ ತುಂಗಭದ್ರಾ ಡ್ಯಾಮ್ಗೆ ಹೋಗಿದ್ದೆ. ಚಂದ್ರಬಾಬು ನಾಯ್ಡು ಅವ್ರನ್ನ ಆಹ್ವಾನಿಸಿದೆ, ರೇವಂತ್ ರೆಡ್ಡಿ ಅವ್ರನ್ನ ಆಹ್ವಾನಿಸಿದೆ. ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಆದಂತ ಪಾಟೀಲ್ ರವರ ನೇತೃತ್ವದಲ್ಲಿ 3 ಜನ ಮುಖ್ಯಮಂತ್ರಿಗಳು ಸೇರಿ ಈ ರಾಜ್ಯದ ರೈತರ ಬದುಕಿನಲ್ಲಿ ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಮುಂದಿನ ಈ ನಮ್ಮ ಏನೇನು ಸಮಸ್ಯೆ ಇದೆ ಎಲ್ಲ ದೂರ ಇಟ್ಟು ರೈತರ ಬದುಕನ್ನ ಉಳಿಸಬೇಕು, ರೈತರನ್ನ ಕಾಪಾಡಬೇಕು ಅಂತೇಳಿ ಒಂದು ಐತಿಹಾಸಿಕವಾದ ತೀರ್ಮಾನವನ್ನ ಮಾಡಿದ್ರು. ಆಗ ಒಂದು ಮಾತು ಹೇಳಿದ್ದೇನೆ, ನಾನು ಇತಿಹಾಸವನ್ನ ಓದಲು ನನಗಿಷ್ಟ ಇಲ್ಲ, ಇತಿಹಾಸವನ್ನ ಬರೆಯಲು ನನಗಿಷ್ಟ ಇಲ್ಲ, ಇತಿಹಾಸವನ್ನ ನಿರ್ಮಾಣ ಮಾಡಲು ನನ್ನ ಸಂಕಲ್ಪ, ನಮ್ಮ ಇಚ್ಛೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆದ್ರಿಂದ
ಇವತ್ತು ಜೀವನದಲ್ಲಿ ನಾವು ಹೋರಾಟ ಮಾಡಲಿಲ್ಲ ಅಂತಂದ್ರೆ ನಾವೇನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಆಗ ಒಂದು ಮಾತು ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಕೊಟ್ಟಂತ ಅವಕಾಶದಲ್ಲಿ ಇವತ್ತು ನಾವು ಏನ್ ಸಾಧನೆ ಮಾಡ್ತೀವಿ ಅದು ಬಹಳ ಮುಖ್ಯ. ಆದ್ರಿಂದ ನೀವು ಕೊಟ್ಟಂತ ಶಕ್ತಿ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಕ್ಷೇತ್ರದ ಜನಪ್ರಿಯ ಶಾಸಕರಂತ ಸೋಮಶೇಖರ್ ಅವರು, ಈ ಜಿಲ್ಲೆಯಲ್ಲಿ ಇರುವಂತ ಎಲ್ಲ ಶಾಸಕರು, ನಮ್ಮ BDA ಅಧ್ಯಕ್ಷರಾದಂತ ಹ್ಯಾರಿಸ್ ಅವರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತು ಈ ಬೆಂಗಳೂರು ಅಭಿವೃದ್ಧಿಗೆ ಇವತ್ತು ಹಗಲು ರಾತ್ರಿ ದುಡಿತಾ ಇದ್ದಾರೆ. ನಾಳೆನೋ ನಾಳಿದ್ದೋ ಇನ್ನ ದಿನಾಂಕ ನಿಗದಿಯಾಗಿದೆ. ಒಂದು ಹೊಸ ಶಾರ್ಟ್ ಟನಲ್ ಅನ್ನ ಹೆಬ್ಬಾಳ ಕ್ಷೇತ್ರದಲ್ಲಿ ಈಗಾಗಲೇ ಪ್ರಾರಂಭವನ್ನು ನಾವು ಮಾಡ್ತಾ ಇದ್ದೇವೆ. ಮುಂದೆ ಒಂದು ದೊಡ್ಡ ಟನಲ್ ಅನ್ನು ಮಾಡಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. 1.5 ಲಕ್ಷ ಕೋಟಿ ರೂಪಾಯಿಯನ್ನ ಬೆಂಗಳೂರಿಗೆ ಅಭಿವೃದ್ಧಿಯನ್ನ ಮಾಡಿ ಇಡೀ ವಿಶ್ವದ ಜನ ಏನು ಬೆಂಗಳೂರನ್ನ ನೋಡ್ತಾ ಇದ್ದಾರೆ, ಏನು ಟ್ರಾಫಿಕ್ ಬಗ್ಗೆ ಏನು ಚಿಂತೆಯನ್ನ ಮಾಡ್ತಾ ಇದ್ದಾರೆ, ಈ ಟ್ರಾಫಿಕ್ಗೆ ಹೊಸ ರೂಪವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಬೆಂಗಳೂರಿಗೆ ಒಂದು ಹೊಸ ಟ್ರಾಫಿಕ್ ವಿಚಾರದಲ್ಲಿ ಒಂದು ಹೊಸ ಕಮಿಷನರೇಟ್ ಅನ್ನು ಮಾಡಿ ಆ ಟ್ರಾಫಿಕ್ ಅನ್ನ ಪಾಲನೆಯನ್ನು ಮಾಡಲಿಕ್ಕೆ ಒಂದು ದೊಡ್ಡ ಅಧಿಕಾರಿಗಳ ತಂಡವನ್ನೇ ಕೂಡ ನಿರ್ಮಾಣವನ್ನು ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ರೂಪವನ್ನು ನಾನು ಮಾಡ್ತಾ ಇದ್ದೇನೆ. ಏನು ಜನ ಈ ನನ್ನ ಮೇಲೆ ಏನು ಅಪಾರವಾದಂತಹ ವಿಶ್ವಾಸವನ್ನ ನೀವೆಲ್ಲ ಏನು ಇಟ್ಟಿದ್ದೀರಿ, ಆ ವಿಶ್ವಾಸವನ್ನ ಉಳಿಸ್ಕೊಂಡು ಹೋಗ್ತೇನೆ. ಪ್ರೀತಿ ವಿಶ್ವಾಸ ಇರಲಿ. ಎಲ್ಲೂ ಕೂಡ ಎಲ್ಲಿ ಶ್ರಮ ಇದೆ ಅಲ್ಲಿ ಫಲ ಇಲ್ಲ. ಯಾವ ಭೂಮಿ ಕೂಡ ಹೊಲ ಜಮೀನು ಮಟ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಪ್ರತಿಯೊಬ್ಬರು ಕೂಡ ನಾವು ರೈತರ ಮಕ್ಕಳು. ಈ ಭೂಮಿಯನ್ನ ಕಳ್ಕೊಂಡವ್ರ ಬಗ್ಗೆ ನಮ್ಗೆ ವಿಶ್ವಾಸ ಇದೆ. ಈ ಭೂಮಿ ಕಳ್ಕೊಂಡಂತವ್ರ ಬಗ್ಗೆ ನಮ್ಗೆ ಅರಿವಿದೆ. ಆದ್ರೆ ಯಾರೋ ತ್ಯಾಗ ಮಾಡ್ಬೇಕಲ್ಲ, ಆ ತ್ಯಾಗ ಮಾಡ್ಲಿಲ್ಲ ಅಂತಂದ್ರೆ ಈ ಕೆಂಗೇರಿ ಟೌನ್ ಹೆಂಗಾಯ್ತು, ಈ ಯಲಹಂಕ ಟೌನ್ ಹೆಂಗಾಯ್ತು, ಈ ನಮ್ಮ ಪರಮೇಶ್ವರ್ ಅವರು ಬೆಂಗಳೂರಿನಲ್ಲಿ ಟೌನ್ಶಿಪ್ ಮಾಡಿ ಇದನ್ನ ತುಮಕೂರಿನಲ್ಲಿ ಟೌನ್ಶಿಪ್ ಮಾಡಬೇಕು, ಹೊಸ ಬೆಂಗಳೂರು ಆಗ್ಬೇಕು ಅನ್ನೋದನ್ನ ಅವ್ರು ಕರೀತಾ ಇದ್ದಾರೆ. ಅದು ಭೂಮಿ ಅಲ್ವೇ? ಆದ್ರಿಂದ ಈ ಸಂದರ್ಭದಲ್ಲಿ ನಾನು ಬೇರೆ ವಿಚಾರಗಳನ್ನ ಮಾತಾಡಕ್ ಹೋಗುದಿಲ್ಲ. ಬೇರೆ ಸಂದರ್ಭದಲ್ಲಿ ವಿಚಾರವನ್ನ ತಿಳಿಸ್ತೇನೆ. ಈ ದೇಶಕ್ಕೆ, ಇಡೀ ದೇಶ ಭಾರತ, ಇಡೀ ಬೆಂಗಳೂರು ನಗರವನ್ನ ನೋಡ್ತಾ ಇದೆ. ಇಡೀ ವಿಶ್ವದ ನಾಯಕರುಗಳು ಬೆಂಗಳೂರು ಮುಖಾಂತರ ಭಾರತವನ್ನು ನೋಡ್ತಾ ಇದ್ದಾರೆ. ಇದನ್ನ ಪ್ರಧಾನಮಂತ್ರಿಗಳು ಒಪ್ತಾರೆ, ವಿಶ್ವದ ಎಲ್ಲಾ ಜನರು ಕೂಡ ಒಪ್ತಾರೆ. ಇದು ಬೆಂಗಳೂರು ನಿಮ್ಮ ನಗರ ಅಲ್ಲ, ನನ್ನ ನಗರ ಅಲ್ಲ, ವಿಶ್ವದ ನಗರ ಅನ್ನೋದನ್ನ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನೀವೆಲ್ಲ ಸೇರಿ ಕೈ ಜೋಡಿಸಿದ್ದೀರಿ. ಅಧಿಕಾರಿಗಳು ಶ್ರಮ ಪಟ್ಟಿದ್ದಾರೆ. ಟೀಕೆಗಳು ಬರ್ತವೆ, ಟೀಕೆಗಳು ಆಗಾಗ ಬೇಕಾದಷ್ಟು ಸುರುಮಳೆ ಆಗಿರ್ತದೆ. ಆದ್ರೆ ಟೀಕೆಗಳು ಮತ್ತೆ ಸಾಯ್ತವೆ, ನಮ್ಮ ಕೆಲಸಗಳು ಮಾತ್ರ ಉಳಿತವೆ. ಆದ್ರಿಂದ ಇವತ್ತು 4 ಜನ ಶ್ರೀಗಳು ಬಂದು ಈ ಭವ್ಯವಾದಂತಹ ವೇದಿಕೆಯಲ್ಲಿ ಬಂದು ನಮ್ಗೆಲ್ಲ ಆಶೀರ್ವಚನ ಮಾಡಿದ್ದಾರೆ. ನಿಶ್ಚಲಾನಂದ ಸ್ವಾಮೀಜಿಯವರು ಮಾತಾಡಬೇಕಾಗಿತ್ತು. ಸಭೆಯ ಅಭಾವದಿಂದ ಇನ್ನು ಅನೇಕ ಮಂತ್ರಿಗಳು ಮಾತಾಡಬೇಕಾಗಿತ್ತು. ಸಭಾವದ ಅಭಾವದಿಂದ ನಾನು ಅವ್ರಿಗೆಲ್ಲರೂ ಕೂಡ ನನ್ನ ಕ್ಷಮಣೆ ಕೇಳ್ತೇನೆ. ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ಭವ್ಯವಾದಂತಹ ಸ್ವಾಗತವನ್ನು ಮಾಡಿ ಈ SM ಕೃಷ್ಣರವರ ಹೆಸರಿನಲ್ಲಿ ಈ ಒಂದು 10 ಪದದ ರಸ್ತೆಗೆ ಸಾಕ್ಷಿಯಾಗಿದ್ದೀರಿ. ನಿನ್ನೆ ರಾತ್ರಿ ಸುಮಾರು 70,000 ಜನ ಈ ರಸ್ತೆ ನೋಡ್ಲಿಕ್ಕೆ ಬಂದಿದ್ದರಂತೆ. ಲೈಟಿನ ಅಲಂಕಾರವನ್ನು ನೋಡ್ಲಿಕ್ಕೆ ಬಂದ್ರಂತೆ. ನನಗೂ ಕೂಡ ನೀನು ಬರಬೇಕು ಅಂತೇಳಿ ಸೋಮಶೇಖರ್ ಮತ್ತು ನಮ್ಮ ಹ್ಯಾರಿಸ್ ಅವರು ಹೇಳಿದ್ದಾರೆ. ಈ 3 ದಿನದಲ್ಲಿ ಯಾವತ್ತಾರು ಬಂದು ನೋಡಿ ಆನಂದ ಪಡುವಂತ ಕೆಲಸವನ್ನ ನಾನು ಮಾಡ್ತೇನೆ. ಈಗ ತಾನೇ SM ಕೃಷ್ಣರವರ ಕುಟುಂಬ ಎಲ್ಲ ಕೂಡ ಬಂದು ಇದಕ್ಕೆ ಒಂದು ಸಾಕ್ಷಿಯಾಗಿ ಇವತ್ತು ಹೋದ್ರು. ಎಲ್ಲ ನಮ್ಮ ನಾಯಕರುಗಳೆಲ್ಲ ವೇದಿಕೆಯಲ್ಲಿದ್ದಾರೆ, ಅಧಿಕಾರಿಗಳಿದ್ದಾರೆ. ತಾವು ಯಾರ್ಯಾರು ಈ ಭೂಮಿಯನ್ನ ಕಳ್ಕೊಂಡಿದ್ದೀರಿ, ರೈತರುಗಳು, ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಕೃತಜ್ಞತೆಯನ್ನ ಅರ್ಪಿಸಿ, ನಿಮ್ಮ ತ್ಯಾಗ ಇಡೀ ಬದುಕಿನಲ್ಲಿ ಒಂದು ಶಾಶ್ವತವಾಗಿರ್ತದೆ. ನಾನು ಇನ್ನೊಂದು ಮಾತು ಹೇಳ್ತಾ ಇರ್ತೇನೆ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಹಂಗೆ ಹುಟ್ಟು ಸಾವಿನ ಮಧ್ಯದಲ್ಲಿ ಯಾರು ಏನ್ ಸಾಧನೆ ಮಾಡ್ತಾರೆ, ಯಾರು ಏನ್ ತ್ಯಾಗ ಮಾಡ್ತಾರೆ, ಅದು ಬಹಳ ಮುಖ್ಯ. ಆ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರ ತ್ಯಾಗ ಬಹಳ ಬಹಳ ಅಪೂರ್ವವಾದದ್ದು. ನಿಮ್ಮ ತ್ಯಾಗಕ್ಕೆ ನನ್ನ ಕೋಟಿ ನಮಸ್ಕಾರ ಹೇಳಿ, ಮತ್ತೆ ಕೆಂಪೇಗೌಡರ ಜಯಂತಿ ದಿನ ಮುಂದಿನ ವರ್ಷದಿಂದ ಒಂದು ಪ್ರಕಟಣೆಯನ್ನು ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮುಂದಿನ ವರ್ಷದಿಂದ ಪ್ರತಿ ಒಂದು 28 ವಿಧಾನಸಭಾ ಕ್ಷೇತ್ರ ಇದೆ. ಪ್ರತಿ ವರ್ಷ ಕೂಡ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿ ಕಾರ್ಯಕ್ರಮವನ್ನ ಕ್ಷೇತ್ರದಲ್ಲಿ ಯಾರು ಮುಖಂಡಗಳು ಶಾಸಕರು ಜವಾಬ್ದಾರಿ ವಹಿಸ್ಕೊಳ್ತಾರೋ ಅಲ್ಲಿ ವಿಶೇಷವಾದಂತಹ ಅನುದಾನವನ್ನು ಕೊಟ್ಟು
ಆ ಕ್ಷೇತ್ರಗಳಲ್ಲಿ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ಸೊ ಎಲ್ಲರಿಗೂ ಕೂಡ ಈ ಕೆಂಪೇಗೌಡರನ್ನ ಪರಿಚಯವನ್ನ ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡ್ತೇವೆ. ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಈ ಕಾರ್ಯಕ್ರಮ ನಡೀತದೆ. ಇಷ್ಟು ಮಾತನ್ನ ಹೇಳಿ ತಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಂಪೇಗೌಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.